ಓಂ ಶಾಂತಿ ವೀಕ್ಷಕರೇ, ಓಂ ಶಾಂತಿ ಭಕ್ತರೇ, ವೀಕ್ಷಕರೇ, ನಾಗಸೃಷ್ಟಿ 2012 ಚಾನಲ್ಗೆ ನಿಮಗೆ ಸ್ವಾಗತ. ಸಪ್ತಚಕ್ರಗಳ ಕುಂಡಲಿನಿ ಯೋಗ ಸಾಧನೆ, ಸಪ್ತಚಕ್ರಗಳ ಅಥವಾ ಕುಂಡಲಿನಿ ಯೋಗ ಸಾಧನೆ, ಇದರಲ್ಲಿ ಈಗಾಗಲೇ ಭಾಗ 1 ನಿಮಗೆ ಪರಿಚಯಿಸಿದ್ದೀನಿ. ನಮ್ಮ ಶರೀರದ ಚಕ್ರಗಳಂದರೆ ಭಾಗ 1ರಲ್ಲಿ ನಾನು ಹೇಳಿದ್ದೀನಿ. ಒಂದೊಂದು ಭಾಗ ಅಂದರೆ ಕಾಲುಗಳು, ಪ್ರೈವೇಟ್ ಪಾರ್ಟ್ಸು ಅಂದರೆ ಗರ್ಭಕೋಶ, ಕಿಡ್ನಿ, ಹಾಗೆ ಸಣ್ಣ ಕರುಳು, ದೊಡ್ಡ ಕರುಳು, ಅನಂತರ ಹೃದಯ, ಶ್ವಾಸಕೋಶ, ಅನಂತರ ಗಂಟಲು, ಥೈರಾಯ್ಡ್ ಗ್ರಂಥಿಗಳು, ಆಮೇಲೆ ಬಾಯಿ, ಹಲ್ಲುಗಳು, ದವಡೆ, ಕಿವಿ, ಮೂಗು, ಕಣ್ಣುಗಳು, ಆಮೇಲೆ ಬ್ರೈನಲ್ಲಿ ಬೇರೆ ಬೇರೆ ಪಾರ್ಟ್ಸು ಅಂದರೆ ಮೆದುಳಲ್ಲಿ. ಓಕೆನಾ? ಇದ್ರ ಬಗ್ಗೆ ಪಾರ್ಟ್ 1ನಲ್ಲಿ ನೀವು ನೋಡಿಲ್ಲ ಅಂದರೆ ಅದರಲ್ಲಿ ನೋಡಿ. ಆದರೆ ಇದರಲ್ಲಿ ಏನಪ್ಪ ಅಂದರೆ ಭಾಗ 2 ಬಣ್ಣಗಳು ಅಂದರೆ ನಮ್ಮ ಶರೀರದಲ್ಲಿ ಕುಂಡಲಿನಿ ಸಾಧನೆಯಲ್ಲಿ ಏನಪ್ಪ ಅಂದರೆ ಒಂದು ಕನ್ಫ್ಯೂಸ್ ಆಗುತ್ತೆ, ಒಂದು ಗೊಂದಲ ಸೃಷ್ಟಿ ಆಗುತ್ತಂದರೆ ಈ ಕುಂಡಲಿನಿ ಚಕ್ರಗಳಲ್ಲಿ ಬಣ್ಣಗಳು ಇರುತ್ತೆ, ದಳಗಳು ಇರುತ್ತೆ, ಲೋಕಗಳು ಇರುತ್ತೆ, ಆಮೇಲೆ ದೇವತೆಗಳ ಇರುತ್ತೆ, ದೇವತಾ ಶಕ್ತಿ ಇರುತ್ತೆ, ಹಾಗೆ ಕೋಶಗಳಿರುತ್ತೆ, ಹೀಗೆ ಪಂಚಭೂತಗಳಿರುತ್ತೆ, ಲೋಕಗಳಿರುತ್ತೆ, ಹೀಗೆ ಬೇರೆ ಬೇರೆ ಇದರಲ್ಲಿ ಇರ್ತವೆ. ಆದರೆ ನಾನೀಗ ಇದರಲ್ಲಿ ಇರ್ತಕ್ಕಂಥ ಬಣ್ಣಗಳ ಬಗ್ಗೆ ವಿವರಣೆಯನ್ನು ನಾನು ನಿಮಗೆ ಕೊಡ್ತೀನಿ. ಕಡಿಮೆ ಸಮಯದಲ್ಲಿ ನಿಮಗೆ ಬಣ್ಣಗಳ ಬಗ್ಗೆ ಬಹಳ ಸಿಂಪಲ್ಲಾಗಿ ಅರ್ಥ ಆಗೋ ರೀತಿಯಲ್ಲಿ ಹೇಳ್ತೀನಿ. ಪ್ರತಿಯೊಬ್ಬರ ಶರೀರದಲ್ಲೂ ಬಣ್ಣಗಳಿರುತ್ತೆ. ನಿಮಗೆ ಗೊತ್ತಿದೆ, ಸೂರ್ಯನ ಬೆಳಕಲ್ಲಿ ಕೇವಲ 3 ಬಣ್ಣ ಇರುತ್ತೆ. ಎಷ್ಟೋ 3 ಬಣ್ಣ. ಆ 3 ಬಣ್ಣ ನಾವು 7 ಬಣ್ಣ ಮಾಡ್ತೀವಿ. 7 ಬಣ್ಣನ ಹಾಗೆ ಮಲ್ಟಿಪ್ಲೈ ಮಾಡಿಕೊಂಡು 100 ಬಣ್ಣಗಳಾಗಿ ನಾವು ಪೇಂಟ್ ಅಂಗಡಿ ನೋಡಿರ್ಬೋದು ನೀವು, ಹಾರ್ಡ್ವೇರ್ ಅಂಗಡಿ. ಹಾಗೆ ಬಣ್ಣಗಳನ್ನು ಒಂದರಿಂದ ಕಂಪ್ಯೂಟ್ರಲ್ಲಿ ಮಿಕ್ಸ್ ಮಾಡಿದ್ರೆ ಬೇರೆ ಬೇರೆ ಥರ ಬಣ್ಣಗಳು ಆಗ್ತಾ ಹೋಗುತ್ತೆ ಅಲ್ವಾ? ಇರೋದೇ 3, ಅದನ್ನು 100 ಬಣ್ಣ ನಾವು ಮಾಡ್ತೀವಿ. ಆದರೆ ನಮ್ಮ ಶರೀರದಲ್ಲೂ ಇದೇ ರೀತಿ ಆಗುತ್ತೆ ನೋಡಿ. ನಮ್ಮ ಶರೀರದಲ್ಲಿ ರಕ್ತ ಅಂತ ಒಂದಿರುತ್ತೆ. ರಕ್ತ ಯಾವ ಬಣ್ಣ ಇರುತ್ತೆ? ಎಲ್ಲರಿಗೂ ಕೆಂಪು ಬಣ್ಣ ಅಲ್ವಾ? ಕೆಂಪು ಬಣ್ಣ ಬಿಟ್ಟರೆ ಬೇರೆ ಏನೂ ಇರಲ್ಲ, ಒಂದೇ ಬಣ್ಣ ಶರೀರದಲ್ಲಿ ಅಲ್ವಾ? ಆಗಿದ್ಮೇಲೆ ಈ ಕಲ್ಲರ್ ಎಲ್ಲಿಂದ ಬರುತ್ತೆ? ಒಂದು ಡೌಟು. ಅದಕ್ಕೆ ಹೆಂಗಪ್ಪ ಬರುತ್ತೆ ಅಂದರೆ ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ಬಹಳ ಕಡಿಮೆ ಸಮಯದಲ್ಲಿ ನಾನು ಹೇಳ್ತೀನಿ. ವಿಡಿಯೋನ ಲಾಸ್ಟ್ವರೆಗೂ ನೋಡಿ ಇವರೇ. ಈಗ ನೀವು ಒಂದು ಲೋಟ ಹಾಲು ತಗೊಳ್ಳಿ. ಹಾಲಲ್ಲಿ ಒಂದು ಸ್ವಲ್ಪ ಹಳದಿ ಕಲ್ಲರ್ ಹಾಕಿ, ಅರಿಶಿನನೋ ಏನಾದರೂ ಹಾಕಿ, ಅದೇನಾಗುತ್ತೆ? ಹಾಲು ಅರಿಶಿನ ಕಲರ್ ಆಗುತ್ತೆ. ಆಗ ನೀವು ಅದ್ರ ಜೊತೆಗೆ ಕಪ್ಪು ಕಲರ್ ಹಾಕಿ, ಏನಾದರೂ ಕಪ್ಪು ಕಲರ್, ಬ್ಲ್ಯಾಕ್ ಕಲರ್, ಒಂದು 2 ಡ್ರಾಪ್ ಹಾಕಿ, 2 ಡ್ರಾಪ್ ಅಷ್ಟೇ. ಆವಾಗ ಏನಾಗುತ್ತೆ? ಬೇರೆ ಥರ ಕಲರ್ ಆಗಿಬಿಡ್ತದೆ. ಹಾಗೆ ಅದೇ ಹಾಲಲ್ಲಿ ಬೇರೆ ಇನ್ನೇನೋ ಒಂದು ಕಲರ್ ಹಾಕಿ, ಅದ್ರ ಜೊತೆಗೆ ಇನ್ನೇನೋ ಬೇರೆ ಕಲರ್ ಹಾಕಿ, ಅವಾಗೇನಾಗುತ್ತೆ? ಬೇರೆ ಕಲರ್, ಹೀಗೆ ಅದು ಚೇಂಜ್ ಆಗ್ತಾ ಹೋಗುತ್ತೆ ಅಲ್ವಾ? ಆದರೆ ನಮ್ಮ ಶರೀರದಲ್ಲಿ ರಕ್ತ ಇರೋದು ಒಂದೇ ಕಲರು. ಅದರಲ್ಲಿ ನಮ್ಮ ಶರೀರದಲ್ಲಿ ಕಾಲುಗಳು, ಪ್ರೈವೇಟ್ ಪಾರ್ಟ್ಸು, ಸಣ್ಣ ಕರಳು, ದೊಡ್ಡ ಕರಳು, ಗರ್ಭಕೋಶ, ಇಲ್ಲಿವರೆಗೂ ಒಂದೇ ಒಂದು ಸೀಕ್ರೆಟ್ ಇದೆ. ಆ ಸೀಕ್ರೆಟ್ ಏನಪ್ಪ ಅಂದ್ರೆ, ನಮ್ಮ ಈಗ ಸಂತಾನ ಅಭಿವೃದ್ಧಿ ಆಗೋದು ಹೆಂಗೆ, ಸಂತಾನ ಉತ್ಪನ್ನ ಆಗೋದು ಹೆಂಗೆ? ವೀರ್ಯದಿಂದ ಸಂತಾನ ಅಭಿವೃದ್ಧಿ ಆಗುತ್ತೆ, ಸಂತಾನ ಉತ್ಪನ್ನ ಆಗುತ್ತೆ ವೀರ್ಯದಿಂದ. ಅದು ಹೆಣ್ಣಲ್ಲೂ ಗಂಡಲ್ಲೂ ಕೂಡ ಬೇರೆ ರೀತಿಯಲ್ಲಿದ್ದರೂ ಕೂಡ ವೀರ್ಯನೇ. ಓಕೆನಾ? ಆದರೆ ಆ ಒಂದು ಏರಿನಲ್ಲಿ ನಾವು ಬ್ರಹ್ಮಗ್ರಂಥಿ ಅಂತ ಕರಿತೀವಿ. ಈ ಒಂದು ವೀರ್ಯನ, ಆ ಒಂದು ಗ್ರಂಥಿಯನ್ನು ಬ್ರಹ್ಮಗ್ರಂಥಿ ಅಂತ ಕರಿತೀವಿ. ಹಾಗೆ ಆ ಏರಿನಲ್ಲಿ ಸಣ್ಣ ಕರುಳು, ದೊಡ್ಡ ಕರುಳು, ಪ್ರೈವೇಟ್ ಪಾರ್ಟ್ಸು, ಈ ಒಟ್ಟಾರೆ ಏರಿಯಾನ ಕೆಮಿಕಲ್, ರಾಸಾಯನಿಕ ಪದಾರ್ಥ ವೀರ್ಯ. ರಕ್ತದಲ್ಲಿ ಕೆಲವೊಂದು ರಾಸಾಯನಿಕ ಬದಲಾವಣೆಗಳಾಗುತ್ತೆ ಆ ಏರಿನಲ್ಲಿ. ಅದಕ್ಕೆ ಅಲ್ಲಿ ರಕ್ತ ಕೆಂಪು ಕಲರಾಗಿ ಹೆಚ್ಚಾಗಿರುತ್ತೆ. 98% ಅದೇ ಬಣ್ಣ ಇರುತ್ತೆ. ಆದರೆ ಜೊತೆಗೆ ಬೇರೆ ಸ್ವಲ್ಪ ಇರ್ಬೋದು ಅಷ್ಟೆ. ಆದರೆ ಅಲ್ಲಿಂದ ಮೇಲಕ್ಕೆ ಬಂದಾಗ ಸ್ವಾದಿಷ್ಠಾನ ಚಕ್ರ ಅಂದರೆ ಗರ್ಭಕೋಶ, ಕಿಡ್ನಿ, ಸಣ್ಣ ಕರಳು, ದೊಡ್ಡ ಕರಳು ಮೇಲುಗಡೆ ಬರ್ತದೆ ಸ್ವಲ್ಪ. ಅನಂತರ ಏನಾಗುತ್ತೆ? ಹೃದಯ, ಶ್ವಾಸಕೋಶ ಇರುತ್ತೆ, ಅನಾಹತ ಚಕ್ರ ಇರುತ್ತೆ.
ಅಲ್ಲಿ ವಿಷ್ಣು ಗ್ರಂಥಿ ಇರುತ್ತೆ. ಏನು ಗ್ರಂಥಿ? ವಿಷ್ಣು ಗ್ರಂಥಿ. ನೋಡಿ, ಜಠರ ಇದೆ ನಮಗೆ. ನಾವೇನಾದರೂ ಊಟ ಮಾಡಿದ್ರೆ, ನೀರು ಕುಡಿದ್ರೆ ನೇರವಾಗಿ ನಮ್ಮ ಗಂಟಲಿಂದ ಕೆಳಗಡೆ ಇಳಿಯುತ್ತೆ. ಅಲ್ಲಿ ಹೃದಯ ಭಾಗ, ಶ್ವಾಸಕೋಶ, ಅಲ್ಲಿ ಕೆಳಗಡೆ ಏನಪ್ಪ ಇರುತ್ತಂದರೆ ಜಠರ, ಕನ್ನಡದಲ್ಲಿ ಜಠರ ಅಂತೀವಿ, ಅದರಲ್ಲಿ ಹೋಗಿ ಸೇರುತ್ತೆ. ಆದರೆ ಆ ಜಠರಕ್ಕೆ ಕೆಳಗಡೆ ಏನಪ್ಪ ಇರುತ್ತಂದರೆ, ಅದರ ಅಕ್ಕಪಕ್ಕದಲ್ಲಿ ಏನಪ್ಪ ಇರುತ್ತಂದರೆ ಒಂದು ಬ್ಲ್ಯಾಕ್ ಕಲರ್ ಗ್ರಂಥಿ ಇರುತ್ತೆ. ಬ್ಲ್ಯಾಕ್ ಕಲರ್ ಗ್ರಂಥಿ ಇರುತ್ತೆ. ಅದನ್ನು ನೀವು ಹೈಡ್ರೋಕ್ಲೋರಿಕ್ಕೋ, ಸಿಟ್ರಿಕ್ಕೋ, ಆಸಿಡಿಟಿನೋ, ಇನ್ನೊಂದು ಕ್ಲೋರಿಕೋ, ಮತ್ತೊಂದು ಕ್ಲೋರಿಕೋ ಏನೋ ಅಂತ ತಿಳ್ಕೊಳ್ಳಿ. ಆದರೆ ಅಲ್ಲಿ ಯಕೃತ್ತು ಅಂತಿರುತ್ತೆ, ಮೇದೋಜಿಗ್ರಕ ಅಂತಿರುತ್ತೆ, ಹೀಗೆ ಬೇರೆ ಬೇರೆ ಅಲ್ಲಿ ಪಾರ್ಟ್ಸ್ಗಳಿರ್ತವೆ. ಅದರಲ್ಲಿ ಒಂದಿರುತ್ತೆ ಲಿಕ್ವಿಡ್ಡು ಡ್ರಾಪ್ ಮಾಡುತ್ತೆ, ಒಂದೊಂದು ಡ್ರಾಪ್ ಜಠರಕ್ಕೆ ಕಳಿಸುತ್ತೆ. ಆ ರೀತಿ ಕಳಿಸೋದ್ರಿಂದ ಆ ಲಿಕ್ವಿಡ್ಡು ಅದು ಒಂದು ರೀತಿ ಆಸಿಡಿಟಿ ಇದ್ದಂಗೆ. ಯಾವುದೇ ಬ್ಯಾಕ್ಟೀರಿಯಾ ನೀರಿನಲ್ಲಿ ಹೋದರೂ, ಆಹಾರದಲ್ಲಿ ಹೋದರೂ ಅದೇನು ಮಾಡುತ್ತೆ ಗೊತ್ತಾ? ಆ ಬ್ಯಾಕ್ಟೀರಿಯಾಗಳನ್ನು ಸಾಯಿಸ್ಬಿಡುತ್ತೆ. ಯಾಕಂದರೆ ಅದು ಒಂದು ರೀತಿ ಹೈಡ್ರೋಕ್ಲೋರಿಕ್, ಸಿಟ್ರಿಕ್ ಆಸಿಡಿಟಿ ಇದ್ದಂಗೆ. ಅದೇನಾಗುತ್ತೆ, ಯಾವುದೇ ಪದಾರ್ಥಗಳು ವಿಷ ಹೋದರೆ, ಒಳಗಡೆ ಬ್ಯಾಕ್ಟೀರಿಯಾ ಹೋದರೆ ಅದನ್ನು ಸಾಯಿಸಾಕುತ್ತೆ, ಆಹಾರನ ಶುದ್ಧಿ ಮಾಡುತ್ತೆ. ಹಾಗೆ ಆಹಾರ ಜೀರ್ಣ ಆದಷ್ಟು ಜಠರದಲ್ಲಿ 4 ಅವರ್ 5 ಅವರ್ನಲ್ಲಿ ಕೆಳಗಡೆ ಇಳಿತಾ ಹೋಗುತ್ತೆ. ಕೆಳಗಡೆಗೆ ಅಂದರೆ ಸಣ್ಣ ಕರಳು ಇಳಿತಾ ಹೋಗುತ್ತೆ, ಸ್ವಲ್ಪ. ಆಮೇಲೆ ಆಹಾರ ಖಾಲಿ ಆಗುತ್ತೆ, ಸುಮಾರು 75% ಖಾಲಿ ಆಗುತ್ತೆ. ಆಗೇನಾಗುತ್ತೆ, ಇದು ಡ್ರಾಪ್ ಬಿಡ್ತಾ ಇರುತ್ತೆ, ಒಂದೊಂದು ಡ್ರಾಪ್ ಹೋಗ್ತಾ ಇರುತ್ತೆ. ಇದು ಈ ಗ್ರಂಥಿಯಿಂದ, ಇದನ್ನು ವಿಷ್ಣು ಗ್ರಂಥಿ ಅಂತೀವಿ. ಯಾವಾಗ ಡ್ರಾಪ್ ಆಗುತ್ತೆ, ಇದೊಂಥರ ಕೊರೆಯುತ್ತದೆ, ಆಸಿಡ್ ಥರ, ಸಿಟ್ರಿಕ್ ಥರ, ಹೈಡ್ರೋಕ್ಲೋರಿಕ್ ಥರ ಇರ್ತದೆ. ಆವಾಗ ನಮಗೆ ಉರಿ ಬರುತ್ತೆ, ಜಠರದಲ್ಲಿ ಉರಿ ಬರುತ್ತೆ. ಆವಾಗ ಹಸಿವಾಗುತ್ತೆ, ಹಸಿವು ಈಗ ಗೊತ್ತಾಯ್ತಲ್ಲ, ಅದೊಂದು ಗ್ರಂಥಿ. ಆ ಏರಿಯಾನಲ್ಲಿ ಈಗ ರಕ್ತ, ನೀರು, ಮತ್ತೊಂದು ಎಲ್ಲ ಶರೀರದಲ್ಲಿ ಇರುತ್ತೆ ಆ ಏರಿಯಾನಲ್ಲಿ. ಆದ್ದರಿಂದ ಅಲ್ಲಿ ಕಲರ್ ಚೇಂಜ್ ಆಗುತ್ತೆ. ಯಾವ ಕಲರು? ಯಾವುದು? ಈಗ ನಿಮ್ಮದು ಹಸಿರು ಅಂತ ಇಟ್ಕೊಳ್ಳಿ, ಬ್ಲೂ ಕಲರ್ ಅಂತ ಇಟ್ಕೊಳ್ಳಿ, ರಕ್ತದಲ್ಲಿ ಮಿಕ್ಸ್ ಆಗುತ್ತೆ. ಆವಾಗ ಅಲ್ಲೊಂದು ಕಲರ್ ಬೇರೆ ಥರ ಇರುತ್ತೆ ರಕ್ತ. ಎಷ್ಟು? ಒಂದು 70% ರಕ್ತ ರೆಡ್ಡಾಗೇ ಇರುತ್ತೆ, ಇನ್ನೊಂದು 30% ಬೇರೆ ಥರ ಕಲರ್ ಬರುತ್ತೆ ಅಲ್ಲಿ. ಈಗ ಗೊತ್ತಾಯ್ತಲ್ಲ ಯಾಕೆ ಕಲರ್ ಬಂತು? ಇದು ಬ್ಲ್ಯಾಕ್ ಕಲರ್ ಇರುತ್ತೆ, ಬ್ಲೂ ಬ್ಲ್ಯಾಕ್ ಗ್ರೀನ್ ಥರನೂ ಇರ್ತಿದ್ದು ಈ ಗ್ರಂಥಿ, ವಿಷ್ಣು ಗ್ರಂಥಿ. ಅದು ಆ ಏರಿಯಾನಲ್ಲಿ ಕೆಲಸ ಮಾಡ್ತಾ ಇರುತ್ತೆ, ಅದಕ್ಕೆ ಅಲ್ಲಿ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ಈಗ ಅರ್ಥ ಇದೆ ನಿಮಗೆ? ಬಯೋಕೆಮಿಸ್ಟ್ರಿ ಅಂತೀವಿ. ಅದೇ ಸೆಕ್ಸಲ್ಲಿ ವೈಟ್ ಇರುತ್ತೆ ವೀರ್ಯ, ಹಾಗೆ ಅದು ನೋಡೋಕ್ಕೆ ಈಚೆ ಬಂದಾಗ ವೈಟ್ ಇರುತ್ತೆ, ಆದರೆ ಒಳಗಡೆ ಅದು ಬೇರೆ ಬೇರೆ ಥರ, ಅದು ಕೂಡ ಬ್ಲೂ, ಒಂಥರ ಆರೆಂಜ್, ನೇರಳೆ ಆ ಥರ ಎಲ್ಲ ಇರ್ತದೆ. ಓಕೆನಾ? ವೈಟ್ ಇರೋದರಿಂದ ಅಲ್ಲಿ ರಕ್ತ ಮಾಮೂಲಿ ವೈಟ್ ರೆಡ್ಡಾಗೇ ಇರ್ತದೆ. ಸ್ವಾದಿಷ್ಟಾನ, ಮೂಲಾಧಾರ, ಮಣಿಪುರ ಅವೇನಾಗ್ತದಂದರೆ ರಕ್ತ ಅಲ್ಲಿ ರೆಡ್ಡಾಗೇ ಇರ್ತದೆ, ಯಾಕೆಂದರೆ ವೀರ್ಯ ವೈಟ್ ಇರುತ್ತೆ. ಆದರೆ ಇಲ್ಲಿ ಹಂಗಲ್ಲ, ವಿಷ್ಣು ಗ್ರಂಥಿ ಕಲರ್ ಬೇರೆ ಇರುತ್ತೆ. ವಿಷ್ಣು ಗ್ರಂಥಿ ಬ್ಲ್ಯಾಕ್, ಬ್ಲೂ, ಆರೆಂಜ್ ಥರನೂ ಬ್ಲ್ಯಾಕ್, ಬ್ಲೂ, ಗ್ರೀನ್ ಥರನೂ ಇರುತ್ತೆ. ಅದಕ್ಕೆ ಇಲ್ಲಿ ಚಕ್ರ ನಮಗೆ ಗ್ರೀನ್ ಅಂತ ಕೂಡ ನಾವು ಕರಿತೀವಿ. ಕುಂಡಲಿನಿ ಸಾಧನೆಯಲ್ಲಿ ಅನಾಹತ ಚಕ್ರ, ಎದೆ ಭಾಗ ಗ್ರೀನ್ ಅಂತ ಕರಿತೀವಿ. ಕಾರಣ ಈ ಒಂದು ಗ್ರಂಥಿ. ಓಕೆನಾ? 2 ಚಕ್ರದ 2 ಗ್ರಂಥಿ ಆಯಿತು, 4 ಚಕ್ರ ಆಯಿತು. ಮೂಲಾಧಾರ, ಸ್ವಾದಿಷ್ಠಾನ, ಮಣಿಪುರ, ಅನಾಹುತ, ಇಲ್ಲಿಗೆ 4 ಚಕ್ರ ಆಯಿತು. 2 ಗ್ರಂಥಿ. ಯಾವುದು 2 ಗ್ರಂಥಿ? ಬ್ರಹ್ಮಗ್ರಂಥಿ ಹಾಗೆ ವಿಷ್ಣು ಗ್ರಂಥಿ ಆಯಿತು. ಇನ್ನು ನೆಕ್ಸ್ಟ್ ವಿಶುದ್ಧಿ, ಗಂಟಲು ವಿಶುದ್ಧಿ ಗ್ರಂಥಿ. ಅಲ್ಲಿಂದ ಮೇಲೆ ಆಜ್ಞಾ ಚಕ್ರ. ಈ 2 ಚಕ್ರಕ್ಕೆ ರುದ್ರ ಗ್ರಂಥಿ, ಶಿವ ಸದಾಶಿವ. ರುದ್ರ ಅಂದ್ರೇನು? ಶಿವ. ನೀಲಕಂಠ ಅಂದ್ರೇನು? ಶಿವನ ಕುತ್ತಿಗೆಯಲ್ಲಿ ನೋಡ್ರಿ ಏನಿರುತ್ತೆ. ಲಾಸ್ಟ್ ಟೈಮ್ ನಾನೊಂದು ವಿಡಿಯೋ ಹಾಕಿದ್ದೀನಿ, ಬೇರೆ ಇನ್ನೊಂದು ಚಾನಲ್ ಇದೆ, ಅಲ್ಲಿ ನೋಡಿ. ಏನಪ್ಪ ಅಂದರೆ ಶಿವನು ಸಮುದ್ರ ಮಂಥನ ಮಾಡುವಾಗ ಶಿವ ವಿಷಾನ ಕುಡಿತಾನೆ. ಸಮುದ್ರ ಮಂಥನ ಮಾಡುವಾಗ ದೈತ್ಯರು ಹಾಗೆ ದೇವತೆಗಳು ಸಮುದ್ರ ಮಂಥನ ಮಾಡುವಾಗ ಅಲ್ಲಿ ವಾಸುಕಿ ಸರ್ಪದ ಬಾಯಿಂದ ವಿಷ ಬರುತ್ತೆ, ಅದು ಸಮುದ್ರದಲ್ಲಿ ಹರಡುತ್ತೆ. ಆಗ ಎಲ್ಲರಿಗೂ ಮೂರ್ಛೆ ಹೋಗ್ತಾರೆ. ಇದನ್ನು ತಡಿಲಿಕ್ಕೆ ಶಿವನನ್ನು ಕರೀತಾರೆ. ಶಿವ ಬಂದು ವಿಷಾನೆಲ್ಲ ಕುಡಿತಾನೆ, ಆದರೆ ಅದು ಕುತ್ತಿಗೆನಲ್ಲಿ ಬಂದು ನಿಂತ್ಕೊಳ್ಳುತ್ತೆ ಶಿವನಿಗೆ. ಯಾಕೆಂದರೆ ಪಾರ್ವತಿ ಅದನ್ನು ಗಮನಿಸಿ ಕುತ್ತಿಗೆಗೆ ಸರ್ಪದಿಂದ ಬಿಗಿತಾಳೆ. ಕೆಳಗಡೆ ಹೋದರೆ ಶಿವನಿಗೆ ಅಪಾಯ ಅಂದ್ಬಿಟ್ಟು ಕುತ್ತಿಗೆಗೆ ಸರ್ಪ ಕಟ್ತಾಳೆ, ನಾಗರಾಜನನ್ನು ತಂದು ಕಟ್ತಾಳೆ. ಅದು ಗಂಟಲೆಲ್ಲ ಇದಾಗುತ್ತೆ ಶಿವನಿಗೆ. ಆಗ ನೀಲಿ ಕಲರ್ ಬರುತ್ತೆ, ಅದಕ್ಕೆ ನೀಲಕಂಠ ಅಂತ ನಾವು ಶಿವನನ್ನು ಕರಿತೀವಿ. ಇದರ ಅರ್ಥ ಏನಂದರೆ, ನಮ್ಮ ಬಾಯಿ ಒಳಗಡೆ ಮೆದುಳು ಕೆಳಗಡೆ ಒಂದು ಗ್ರಂಥಿ ಇರುತ್ತೆ, ಪಿಟ್ಯುಟರಿ ಪೈನಲ್ ಅಂತ. ಏನು ಹೇಳಿದೆ? ಪಿಟ್ಯುಟರಿ ಪೀನಲ್ ಗ್ರಂಥಿಗಳಿರ್ತದೆ. ನೀವು ಅಮೃತ ಗ್ರಂಥಿ ಅಂದರೂ ಪರವಾಗಿಲ್ಲ.
ನಮಗೆ ಗೊಣ್ಣೆ ಬರುತ್ತೆ, ಕಿವಿಯಲ್ಲಿ ಸೋರುತ್ತೆ, ಕಣ್ಣಲ್ಲಿ ಆನಂದ ಬಾಷ್ಪನೂ ಬರುತ್ತೆ, ಕಣ್ಣೀರ ತುಂಬ ದುಃಖಪಟ್ಟ ಕಣ್ಣೀರು ಬರುತ್ತೆ ಅಲ್ವಾ ಕಣ್ಣಲ್ಲಿ. ಹಾಗೆ ನಾಲಿಗೆ ಕೆಳಗಡೆ ಲಾವಾರಸ ಬರುತ್ತೆ, ಲಾಲಾರಸ ಸಾರಿ ಲಾವ ಅಲ್ಲ ಲಾಲಾರಸ ಬರುತ್ತೆ ನಾಲಿಗೆ ಕೆಳಗಡೆ. ಹಾಗೆ ಗಂಟ್ಲಲ್ಲಿ ಕಫ ಬರುತ್ತೆ, ನೆಗಡಿ ಬರುತ್ತೆ. ಇದೆಲ್ಲ ಎಲ್ಲಿಂದ ಬರುತ್ತೆ? ಪಿಟ್ಯೂಟರಿ ಪೀನಲ್ ಗ್ರಂಥಿಗಳಲ್ಲಿ ಇರುತ್ತೆ. ಓಕೆನಾ. ಇಲ್ಲಿ ನಮಗೆ ಅಮೃತ ಸಿಗಬೇಕು, ಅಮೃತ ಸಿಗೋ ಬದಲು ವಿಷ ಸಿಗುತ್ತೆ. ಇದೇ ಕಫ ಅಂದರೆ ವಿಷ. ಆದರೆ ಗಂಟಲಲ್ಲಿ ಇಳಿಯುತ್ತೆ, ಅದು ಗಂಟಲಲ್ಲಿ ಇಳಿದ ತಕ್ಷಣ ಅಮೃತ ಅಲ್ಲಿ ಕಫ ಆಗಿ ಪರಿವರ್ತನೆ ಆಗುತ್ತೆ. ಇದು ಯಾಕೆ ಅಂತ ಇದುವರೆಗೂ ವಿಸ್ಮಯ, ಗೊತ್ತಾಯ್ತಾ? ಯಾರಿಗೂ ಗೊತ್ತಾಗ್ತಾ ಇಲ್ಲ ಸಂಶೋಧನೆಯಲ್ಲಿ. ಈಗ ಗೊತ್ತಾಯ್ತಲ್ಲ. ಆದರೆ ಇಲ್ಲಿ ನೀವು ವಿಚಾರ ನೆನಪಿಟ್ಕೊಳ್ಳಿ, ನಮ್ಮ ಗಂಟಲಲ್ಲಿ ಅದು ಬಂದಾಗ ವಿಷ ಆಗುತ್ತೆ. ವಿಷ ಅಂದ್ರೇನು ನಿಮಗೆ ಗೊತ್ತು ಇಲ್ಲ? ನೀಲಿ ಕಲರ್ ಇರುತ್ತೆ ವಿಷ ಯಾವಾಗಲೂ ನೀಲಿ ಕಲರ್ ಇರುತ್ತೆ. ಅದಕ್ಕೆ ಇಲ್ಲಿ ಬ್ಲೂ ಕಲರ್ ಅಂತ ನಾವು ಕರಿತೀವಿ. ಇನ್ನು ನಮ್ಮ ಎರಡೂ ಕಣ್ಣುಗಳ ಉಬ್ಬುಗಳ ಮಧ್ಯೆ ರುದ್ರನೇತ್ರ ಅಂತೀವಿ. ಇಲ್ಲಿ ಕಲ್ಲರ್ ಬೇರೆ. ಹಾಗೆ ಒಂದೊಂದು ಚಕ್ರಕ್ಕೂ ಕಲ್ಲರ್ ಬೇರೆ ಬೇರೆ ಕಲ್ಲರ್ 7 ಕಲ್ಲರ್ ಇರುತ್ತೆ. ಲಾಸ್ಟಿಗೆ ನಮ್ಮ ತಲೆ ಮೇಲೆ ನೇರಳೆ ಕಲ್ಲರ್, ಜಾಂಬಲಿ ಕಲರ್ ಅಂತ ನಾವು ಕರಿತೀವಿ. ಹೀಗೆ ಚಕ್ರಗಳಲ್ಲಿ ನೀವು ಹೆಚ್ಚಿನ ಮಾಹಿತಿ ತಿಳ್ಕೊಬೇಕಂದ್ರೆ ಇಲ್ಲಿ ಆನ್ಲೈನ್ ಕ್ಲಾಸ್ಗೆ ಸೇರ್ಕೋಬೇಕು. ನೀವು ಆನ್ಲೈನ್ ಕ್ಲಾಸ್ಗೆ ಸೇರಿಕೊಂಡ್ರೆ ನೀವು ಈ ಚಕ್ರಗಳ ಬಗ್ಗೆ ಮಾಹಿತಿಯನ್ನು ಪಡಿತೀರಾ, ನೆನಪಿಟ್ಕೊಳ್ಳಿ. ಅದಕ್ಕೆ ಚಕ್ರಗಳಲ್ಲಿ ಬಣ್ಣಗಳಿದೆಯಲ್ಲ, ಈ ಬಣ್ಣಗಳು ಭಾರಿ ಇಂಪಾರ್ಟೆಂಟ್ ಇರುತ್ತೆ. ಬಯೋಕೆಮಿಸ್ಟ್ರಿಯಿಂದ ರಕ್ತದಲ್ಲಿ ಸ್ವಲ್ಪ ಮಟ್ಟಿಗೆ ಇದು ಬಣ್ಣ ಬದಲಾವಣೆ ಆಗಿರುತ್ತೆ ಅಷ್ಟೇ ಹೊರತು ಪೂರ್ಣ ಪ್ರಮಾಣದಲ್ಲಿ ಏನು ನಮ್ಮ ಶರೀರದಲ್ಲಿ ಬಣ್ಣ ಬೇರೆ ಬೇರೆ ಥರ ಇರೋದಿಲ್ಲ. ರಕ್ತ ಯಾವಾಗಲೂ ಕೆಂಪೆ, ಆದರೆ ಸ್ವಲ್ಪ ಮಟ್ಟಿಗೆ ಚೇಂಜಸ್ ಆಗುತ್ತೆ. ಯಾಕಾಗುತ್ತೆ? ಆಯಾ ಏರಿಯಾನಲ್ಲಿ ಗ್ರಂಥಿಗಳಿರ್ತವೆ, ಅದಕ್ಕೆ ಅಲ್ಲಿ ಅವುಗಳ ಪರಿಣಾಮ ಕಲ್ಲರ್ ಚೇಂಜ್ ಆಗುತ್ತೆ ಸ್ವಲ್ಪ ಮಟ್ಟಿಗೆ. ಅಂದರೆ 90% ಕೆಂಪಗನೇ ಇರುತ್ತೆ ರಕ್ತ, ಇನ್ನು 10% ಬೇರೆ ಬೇರೆ ಹಸಿರು, ನೀಲಿ, ಹಳದಿ ಇತ್ಯಾದಿ ಗೊತ್ತಾಯ್ತಲ್ಲ. ಇದು ಸಪ್ತಚಕ್ರಗಳ ಅಥವಾ ಕುಂಡಲಿನಿ ಯೋಗ ಸಾಧನೆಯಲ್ಲಿ ಬಣ್ಣಗಳ ಒಂದು ವಿಚಾರ. ಈಗ ಅರ್ಥ ಆಗಿರ್ಬೇಕಲ್ವ ನಿಮಗೆ? ಆಯಾ ಏರಿಯಾನಲ್ಲಿ ಗ್ರಂಥಿಗಳ ಪ್ರಭಾವದಿಂದ ಅಲ್ಲಿನ ಗ್ರಂಥಿಗಳ ಪರಿಣಾಮದಿಂದ ಬಯೋಕೆಮಿಸ್ಟ್ರಿ ರಾಸಾಯನಿಕ ಪ್ರಕ್ರಿಯೆಯಿಂದ ಅಲ್ಲಿ ಕಲ್ಲರ್ ಸ್ವಲ್ಪ ರಕ್ತ ಚೇಂಜ್ ಆಗುತ್ತೆ ಅಷ್ಟೇ ಹೊರತು ಬೇರೆ ಪೂರ್ತಿಯಾಗೇನು ಅಲ್ಲಿ ಕಲ್ಲರ್ ಇರೋದಿಲ್ಲ, ನೆನಪಿಟ್ಕೊಳ್ಳಿ. ಓಕೆ. ಬಣ್ಣಗಳ ಬಗ್ಗೆ ನಾನು ಆದಷ್ಟು ನಿಮಗೆ ಇಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಈ ಬಣ್ಣಗಳ ಬಗ್ಗೆ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹೆಚ್ಚಿನ ಮಾಹಿತಿ, ಹೆಚ್ಚಿನ ವಿವರಣೆ ಬೇಕಂದರೆ ನೀವು ಆನ್ಲೈನ್ ಕ್ಲಾಸ್ಗೆ ಸೇರ್ಕೋಬೇಕು, ಗೊತ್ತಾಯ್ತಲ್ಲ. ಓಕೆ ಅವರೇ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಭಕ್ತರೇ, ಮಿತ್ರರೇ, ಅಭಿಮಾನಿಗಳೇ, ಈ ವಿಡಿಯೋ ಇಷ್ಟ ಆಗಿದರೆ ಒಂದೇ ಒಂದು ಲೈಕ್ ಮಾಡಿ. ನೀವು ಲೈಕ್ ಮಾಡಿದ್ರೆ ನನಗೆ ಅದೇ ಪ್ರೋತ್ಸಾಹ ಶಕ್ತಿ. ನಿಮ್ಮ ಸಹಕಾರ ಇದ್ದರೆ ನಾನು ಮತ್ತೊಂದು ವಿಡಿಯೋ ಹಾಕಲಿಕ್ಕೆ ಅವಕಾಶ ಆಗುತ್ತೆ. ಭಾಗ 3 ತಪ್ಪದೆ ಮುಂದೆ ನೋಡಿ, ಹಾಗೆ ಭಾಗ 1 ನೋಡಿಲ್ಲ ಅಂದರೆ ಹಿಂದಿನ ಭಾಗ ನೋಡಿ ಅಂತ ಈ ವಿಡಿಯೋನೆಲ್ಲ ಮುಗಿಸ್ತಾ ಇದ್ದೀನಿ. ಮಿತ್ರರೇ, ನಿಮ್ಗೆ ಒಳ್ಳೆಯದಾಗಲಿ. ನಿಮ್ಮನ್ನು ಯಾರು ಇಷ್ಟಪಡ್ತಾರೆ ಎಲ್ಲರಿಗೂ ಒಳ್ಳೆಯದಾಗಲಿ. ಓಕೆನಾ. ಒಂದು ಲೈಕ್ ಮಾಡೋದು ಮರಿಬೇಡಿ. ಹಾಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಸಾಧ್ಯವಾದರೆ ಶೇರ್ ಮಾಡಿ, ಧರ್ಮ ಸೇವೆ ಮಾಡಿ. ಓಕೆನಾ. ಒಳ್ಳೆಯದಾಗಲಿ ನಿಮಗೆ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ ಅವರೇ.